ಅದನ್ನೆಲ್ಲ ಕೂಡ ಅವ್ರಿಗೆ ಪ್ರಸ್ತಾವನೆಯನ್ನು ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರೊಂದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನೆ ಅವರು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳೋದು ಅಂತಂದರೆ, ಇವರು ಫೋನ್ ಮಾಡಿದರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದು ದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡೋದು, ಇನ್ನೊಂದು ದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು 9 ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಷನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಷನ್ ಆಗುತ್ತದೆ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂತೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗ್ಬೋದು. ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾಕೆಂದರೆ 1-2-3 ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಖಾತೆಗಳು ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೆ ಒಂದು ತೀರ್ಮಾನವನ್ನು ಮಾಡ್ತೇವೆ. ಸೊ ನೆಕ್ಸ್ಟು ಈ ಎಲೆಕ್ಷನ್ಸ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡಿ ಅಂತ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಒಪ್ಕೊಂಡಿದ್ದೀನಿ. ನೆನ್ನೆ ನಮ್ಮ ಸಿವಿಲ್ ಏವಿಯೇಷನ್ ಅದನ್ನು ಮಾಧ್ಯಮದಲ್ಲಿ ತಿಳಿಸಿದ್ದೇವೆ. ರಾಜ್ಯದ ಬೆಂಗಳೂರು ಬೆಳವಣಿಗೆ ಬಗ್ಗೆ, ಪ್ರೀಮಿಯಂ FIR ಲೋಡ್ ಮಾಡೋಕ್ಕೆ ಹೈಟ್ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮಗೂ ವ್ಯತ್ಯಾಸ, ಸ್ವಲ್ಪ ಡಿಫೆನ್ಸಿಂದ ಏನೇನು ತೊಂದರೆ ಆಗ್ತಾಯಿದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ಕೂಡ ವಿಚಾರ ಅವರ ಗಮನಕ್ಕೆ ತಂದಿದ್ದೇವೆ. ಸೊ ಇನ್ನೊಂದು ಸಿವಿಲ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆಫೀಸರ್ಸ್ ಹತ್ರ ಭೇಟಿ ಮಾಡಿ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೋಗಿ ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಯಾಕೆಂದರೆ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ವ್ಯತ್ಯಾಸ ಇದೆ. ಅದು ಸಮಸ್ಯೆಗಳೆಲ್ಲ ತಿಳಿಸಿದ್ದೇನೆ, ಏನೇನು ಸಮಸ್ಯೆ ತಿಳಿಸಿದ್ದೇನೆ. ಬಹುಶಃ ಎಲ್ಲ ಸ್ಪಂದಿಸಿದ್ದಾರೆ, ಮಂತ್ರಿ ಸ್ಪಂದಿಸಿದ್ದಾರೆ ಮತ್ತು ನಾನು ಅಸ್ಸಾಂ ವಿಚಾರದಲ್ಲಿ ನೆನ್ನೆ ಲಿಸ್ಟನ್ನು ಫೈನಲ್ ಮಾಡಿದ್ದೀನಿ. ಅವರು ಕಂಪ್ಯೂರ್ ಮಾಡಿದ್ದಾರೆ. ಬಟ್ ನಮ್ಮದು ಇವತ್ತೊಂದು ಮೀಟಿಂಗ್ ಇದೆ ಮಧ್ಯಾಹ್ನ, ಝೂಮಲ್ಲಿ ಕೆಲವನ್ನೆಲ್ಲ ನಾವು ಮಾತಾಡುವಂಥ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದೇವೆ. ಇದಾದಮೇಲೆ ಅನೇಕ ತೀರ್ಮಾನ ಎಲ್ಲೆಲ್ಲಿ ಯಾವತ್ತು ಹೋಗಬೇಕು ಅಂತ ಏನು ಮುಂದಕ್ಕೆ ತೀರ್ಮಾನ ಆಗ್ತದೆ. ಆ ಪ್ರಕಾರ ಚುನಾವಣಾ ಪ್ರಚಾರ. ಕರ್ನಾಟಕ ಟಿಕೆಟ್ ಸರ್, ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗೋಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ಹಂಗೆ ಮುಂದುವರೆದಿದೆ ಸರ್. 2ನೇ ವಿಮಾನಕ್ಕೆ MB ಪಾಟೀಲ್ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು. ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು. ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಎಷ್ಟಾಗ್ತದೆ, ಲ್ಯಾಂಡ್ ಅಕ್ವಿಷನ್, ಅದೆಲ್ಲ ನಮ್ಮ ಜವಾಬ್ದಾರಿ. ಅದು ಜಾಗದವೆಲ್ಲ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಅದೆಲ್ಲ ಒಂದು ಸ್ಟಡಿ ಮಾಡಬೇಕು. ಅವ್ರದ್ದು ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಏನು ಹೈಟ್ ವಿಚಾರ, ಡಿಫೆನ್ಸಿಂದ ಏರ್ಪೋರ್ಟಿಂದ ಏನು ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಇನ್ನೊಂದು ಒಳ್ಳೆಯದಂದರೆ ಅವರು ಇಂಟರ್ನ್ಯಾಷನಲ್ ಸಿಟೀಸಲ್ಲಿ ಏನೇನು ತೊಂದರೆ ಆಗ್ತಾಯಿತ್ತು, ಅಲ್ಲಿನ ಮಾನ್ಯತೆಗಳಿದೆ, ಅದನ್ನು ಕೂಡ ಅವರೊಂದು ರಿಪೋರ್ಟು ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ನಮಗೆ, ಯಾಕೆಂದರೆ ಇಡೀ ಕಂಟ್ರಿಲಿ, ಇಡೀ ಪ್ರಪಂಚದಲ್ಲೇ ಎಲ್ಲೆಲ್ಲಿ ಏನೇನು ಮಾನದಂಡ ಇದೆ ಅನ್ನೋದು ಕೂಡ ಅದೆಲ್ಲ ಕೂಡ ಅವರು ಒಂದು ರಿಪೋರ್ಟ್ ತರಿಸ್ಕೊಂಡು ತೀರ್ಮಾನ ಮಾಡ್ತೀವಿ.
ಸರ್, ಉಪಚುನಾವಣೆಗೆ ಇನ್ನು ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿ ಅವರು ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ಇನ್ನೂ ಚರ್ಚೆಯಲ್ಲೇ ಇದೆ ಅನ್ನುವಂಥದ್ದು. ನಿಮ್ಗೆ ಗೊತ್ತಿದೆ ಅಷ್ಟೇ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳನ್ನು ನನಗೆ ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವ್ರಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡ್ತೀನಿ. ನಾನು 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್